ನಿಮಗೆಲ್ರಿಗೂ ತಿಳಿದಿರೋ ಹಾಗೆ ದೇವರಾಜ ಅರಸು ಪ್ರಶಸ್ತಿ ಪುರಸ್ಕೃತರು, ಎರಡೆರಡು ಡಾಕ್ಟರೇಟ್ ಪ್ರಶಸ್ತಿಗಳ ಪುರಸ್ಕೃತರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕಾಗೋಡು ಸಾಹೇಬರಿಗೆ ನಾಗರಿಕ ಸನ್ಮಾನ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಒಂದೂವರೆ 2 ತಿಂಗಳ ಹಿಂದೆ ಒಂದು ಸಣ್ಣ ಆಲೋಚನೆಯನ್ನು ನಾವು ಅನಂತಪುರ ಭಾಗದ ಮುಖಂಡರುಗಳು ಮಾಡ್ತಾರೆ, ನಾವು ಕೂತ್ಕೊಂಡು ಮಾಡ್ತೀವಿ. ಅದು ಇವತ್ತು 8ನೇ ತಾರೀಕಿಗೆ ಬಂದಿದೆ, ಡೇಟ್ ಫಿಕ್ಸ್ ಆಗಿದೆ. ಇದೇ ಬರೋ 8ನೇ ತಾರೀಕು, 15ನೇ ತಾರೀಕು ಶನಿವಾರ 15ನೇ ತಾರೀಕು ಫಿಕ್ಸ್ ಆಗಿದೆ. ಸಂಜೆ 4 ಗಂಟೆಗೆ ನಾಗರಿಕ ಸನ್ಮಾನ ಕಾಗೋಡು ಸಾಹೇಬರಿಗೆ ಮಾಡಬೇಕು ಅಂತ. ನಾವೇನು ಸನ್ಮಾನ ಮಾಡ್ತೀವಿ ಇದೊಂದು ದೊಡ್ಡ ವಿಷಯ ಅಲ್ಲ. ಆ ಮೇರು ನಾಯಕರಿಗೆ ಅವರ ಜೀವಿತಾವಧಿಯಲ್ಲಿ ನಾವು ಅವರ ಒಂದು ಚಿಕ್ಕದಾಗಿ ಸನ್ಮಾನ ಮಾಡೋದ್ರ ಮುಖಾಂತರ ನಮ್ಮ ಆತ್ಮತೃಪ್ತಿಗಾಗಿ ಒಂದು ಚಿಕ್ಕ ಋಣ ತೀರಿಸಲಿಕ್ಕೆ ಎಲ್ಲ ಆಗುತ್ತೋ, ಎಲ್ಲಾದರೂ ಕಡೆ ನಾವು ನಮ್ಮ ಭಾರನ ಒಂದಷ್ಟು ಕಡಿಮೆ ಮಾಡ್ಕೊಳ್ಳುವಂಥ ಒಂದು ವ್ಯವಸ್ಥೆ ಬಿಟ್ಟರೆ ನಾವು ಕೊಡ್ತಕ್ಕಂಥ ಸನ್ಮಾನ ಮಾಡ್ತಕ್ಕಂಥದ್ದು ಏನೂ ಅಲ್ಲ. ಅದು ಸಾಕಷ್ಟು ಸನ್ಮಾನಗಳು ಸಿಕ್ಕಿದೆ. ಮತ್ತು ಯಾವುದೇ ಸನ್ಮಾನ ಮಾಡಿದ್ರು ಕೂಡ ಕಾಗೋಡು ಸಾಹೇಬರಿಗೆ ನಾವು ಸಾಟಿಗೆ ಆಗೋದು ಸಾಧ್ಯ ಇಲ್ಲ. ಅಂಥ ಒಬ್ಬ ಮೇರು ನಾಯಕರಿಗೆ ನಾವು ಸನ್ಮಾನ ಮಾಡ್ತಾ ಇದ್ದೀವಿ. ಆ ಒಂದು ಕಾರ್ಯಕ್ರಮಕ್ಕೆ ಸಂಜೆ 4 ಗಂಟೆ ಕಾರ್ಯಕ್ರಮ ಶುರುವಾಗುತ್ತೆ. ಆ ಒಂದು ಕಾರ್ಯಕ್ರಮಕ್ಕೆ ಸಾಮಾನ್ಯ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪನವರು ಕೂಡ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರ್ತಾರೆ. ಹಾಗೆ ಸಾಗರ ತಾಲೂಕು ನಮ್ಮ ಶಾಸಕರು ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಬೇಳೂರು ಸಾಹೇಬರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಹಾಗೆಯೇ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಈ ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿಯನ್ನು ಹೊಂದ್ತಾರೆ. ಹಾಗೆ ಸುಧೀರ್ ಕುಮಾರ್ ಮುರಳಿ ಅಂತ ಅವ್ರು ಖ್ಯಾತ ವಾಗ್ಮಿಗಳು ಮತ್ತು ಖ್ಯಾತ ವಕೀಲರು ಪಾಪ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಹಾಗೆಯೇ ಕಾಗೋಡು ಸಾಹೇಬರ ಒಡನಾಡಿಗಳು ಆಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ BR ಜಯಂತ್ ಅವರು ಕಾರ್ಯಕ್ರಮದಲ್ಲಿರ್ತಾರೆ. ಸಿಗಂದೂರು ಧರ್ಮದರ್ಶಿಗಳಾಗಿರ್ತಕ್ಕಂಥ ರಾಮಣ್ಣವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಹಾಗೆಯೇ ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ನಾಗರಿಕ ಏನು ಸನ್ಮಾನ ಕಾಗೋಡು ಸಾಹೇಬ್ ನಾಗರಿಕ ಸನ್ಮಾನ ವೇದಿಕೆ ಏನಿದೆ ಆ ವೇದಿಕೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಕಾಕಪ್ಪನವರು ಅದನ್ನು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಈ ಕಾರ್ಯಕ್ರಮದಲ್ಲಿ ಸಂಜೆ 6 ಗಂಟೆಗೆ ಖ್ಯಾತ ಸರಿಗಮಪ ಏನು ಸಿಂಗರಿಂದ ಸಾಧುನಿಕೊಪ್ಪ ಅವರು ಮತ್ತು ಸಾಕಷ್ಟು ಜನ ಸರಿಗಮಪ ಸಿಂಗರ್ಸೇ ಈ ಕಾರ್ಯಕ್ರಮದಲ್ಲಿ ಕೂಡ ಸಂಗೀತ ಸಂಜೆ ಕಾರ್ಯಕ್ರಮ ಕೂಡ ನಡೆಸ್ಕೊಂಡಿದ್ದೀವಿ. ನಾವು ಏನು ಇಚ್ಛೆ ಪಡ್ತೀವಿ ಅಂದರೆ ನಾಗರಿಕ ಸನ್ಮಾನ ಇದನ್ನು ಪಕ್ಷಾತೀತವಾಗಿ ಅನಂತಪುರ ಹೋಬಳಿನಲ್ಲಿ ನಾವೆಲ್ಲರೂ ಸೇರ್ಬಿಟ್ಟು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರಬೇಕು. ಆ ಕಾರ್ಯಕ್ರಮವನ್ನು ಕಾಗೋಡು ಸಾಹೇಬರು ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಹಲವಾರು, ಅದನ್ನು ನಾವು ಯಾರು ಎಣಿಕೆ ಮಾಡೋಕ್ಕೂ ಆಗಲ್ಲ. ಅಂತ ಮೇರು ನಾಯಕರಿಗೆ ನಾವು ಜನ ಬೆಂಬಲ ಕೊಟ್ಟು ನಾವು ಬರೋದ್ರ ಮುಖಾಂತರ ಅವ್ರಿಗೆ ಅವರ ಏನು ಇಡೀ ವಯಸ್ಸಿನಲ್ಲಿ ಅವರಿಗೆ ಒಂದು ನೈತಿಕವಾಗಿ ನಾವು ಜೊತೆಗಿದ್ದೀವಿ, ಕಾಗೋಡು ಸಾಹೇಬರ ಜೊತೆಗೆ ಇಷ್ಟು ಜನ ನಾವು ಇದ್ದೀವಿ ಅಂತಕ್ಕಂಥದ್ದನ್ನು ಅನಂತರ ಹೋಬಳಿನಲ್ಲಿ ನಾವು ತೋರಿಸ್ಬೇಕಂತ ಹೇಳ್ಬಿಟ್ಟು ಮತ್ತು ಅವರಿಗೆ ಸನ್ಮಾನ ಮಾಡೋದ್ರ ಮುಖಾಂತರ ಎಲ್ಲ ಒಂದು ಕಡೆ ನಮ್ಮ ಆತ್ಮತೃಪ್ತಿಗಾಗಿ ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟ. ಸಹೋದರ ಸೋಮಶೇಖರ್ ಅವರು ವಿಚಾರವನ್ನು ಹೇಳಿದ್ದಾರೆ. ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡೋದಿಷ್ಟೇ, ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಬರೋದ್ರ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಭಾಗವಹಿಸಬೇಕು. ಯಾಕೆಂದರೆ ಕಾಗೋಡು ತಿಮ್ಮಮ್ಮನವರ ಸಾಮಾಜಿಕ ನ್ಯಾಯ ಏನವರು ಹೆಣ್ಮಕ್ಳ ಪರವಾಗಿದ್ರು, ಹೆಣ್ಮಕ್ಳಿಗೆ ಅಧಿಕಾರ ಕೊಡಬೇಕು, ಹೆಣ್ಮಕ್ಳನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು ಅನ್ನುವಂಥ ಈ ಸಬಲೀಕರಣದ ಒಂದು ರೂವಾರಿಗಳೇ ಅವರು ಅಂತ ಹೇಳ್ಬೋದು. ಅದಕ್ಕೆ ಉದಾಹರಣೆಗೆ ನಮ್ಮ ತಾಲೂಕು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ, ಶಾಯಿ ಗಾರ್ಮೆಂಟ್ಸು, ಈ ಥರದ್ದೆಲ್ಲ ಕಾರ್ಯಕ್ರಮಗಳು ಸಾಗರಕ್ಕೆ ಕೊಟ್ಟಂಥದ್ದು. ಜೊತೆಗೆ ಹಕ್ಕುಪತ್ರಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಹೆಣ್ಣುಮಕ್ಕಳ ಹೆಸರಿಗೆ ಕೊಡಬೇಕು ಅನ್ನುವಂಥದ್ದನ್ನು ಜಾರಿ ತಂದವರು ಅವರೇನೆ. ಹಾಗಾಗಿ ಇವತ್ತು ಹೆಣ್ಣು ಮಕ್ಕಳು ಸ್ವಾವಲಂಬಿಗಳಾಗಬೇಕು ಅನ್ನುವಂಥ ಅವರ ಕಾನ್ಸೆಪ್ಟು ಜಾರಿಗೆ ತಂದಂಥ ಒಂದು ಶ್ರೇಯಸ್ಸು ಅವರಿಗೆ ಸಲ್ಲಬೇಕು. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಬಂದು ಸಹಕರಿಸಬೇಕು. ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ಈ ಕಾರ್ಯಕ್ರಮಕ್ಕೆ ಮುಂಚೂಣಿಯಲ್ಲಿ ಅವರೇ ನಿಂತು ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರ ಮೇಲಿರುವಂಥ ಅಭಿಮಾನವನ್ನು ಈ ಮೂಲಕ, ಯಾಕೆಂದರೆ ರಾಜಕಾರಣಿಗಳು ಅಥವಾ ಬೇರೆ ಬೇರೆ ಥರದ ಈ ಥರ ಕಾರ್ಯಕ್ರಮಗಳನ್ನು ಕೊಟ್ಟಾಗ ಬೇರೆ ಥರದ ಅಡ್ವಾಂಟೇಜ್ಗಳನ್ನು ತಗೊಳ್ಳುವಂತಹ ಜನಪ್ರತಿನಿಧಿಗಳನ್ನು ನೋಡ್ತೀವಿ ನಾವು. ಆದರೆ ಕಾಗೋಡು ತಿಮ್ಮಪ್ಪನವರು ಆ ಥರದ ಯಾವುದೇ ಒಂದು ಇದನ್ನು ಉದ್ದೇಶ ಇಟ್ಕೊಳ್ತಾರೆ
ಕೇವಲ ಸಮಾಜಕ್ಕಷ್ಟೇ ಒಂದು ಮೀಸಲಾದಂತಹ ವ್ಯಕ್ತಿ. ಹಾಗಾಗಿ ಅವರನ್ನು ಗೌರವಿಸುವಂಥದ್ದು ನಮ್ಮ ಎಲ್ಲರ ಜವಾಬ್ದಾರಿಯಾಗಿದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋದು ನನ್ನ ಅಭಿಲಾಷೆ. ಸನ್ಮಾನ ಮಾಡ್ತಾ ಇರೋದೇ ಒಂದು ನಮಗೆ ಇರಬೇಕಾದ ಸಂದರ್ಭದಲ್ಲಿ ಅವರಿಗೆ ಸನ್ಮಾನ ಮಾಡಲಿಕ್ಕೆ ಬರೋದಿಲ್ಲ, ಅದನ್ನು ಅಪೇಕ್ಷೆ ಪಡೋದು ಅವಾಗ ಭಾಳ ದೂರ ಇರ್ತದೆ. ಆದರೆ ನಮಗೆ ನಾವು ಅದನ್ನು ಸನ್ಮಾನ ಮಾಡಿ ನಾವು ಧನ್ಯರಾಗೋಣ ಅನ್ನೋ ಒಂದು ಅಭಿಪ್ರಾಯ ಎಲ್ಲರೂ ಕೈಗೊಳಿಸ್ತಾರೆ. ಅದರಲ್ಲೂ ಈಗ ನಾವು ಮಾಡ್ತಾ ಇರೋ ಜಾಗ ಪೂರ್ತಿ ರೈತರ ಸಮವಾಯದ ಭಾಗ. ಅಲ್ಲಿ ಇದು ಕಾಪಾಡು ಮತ್ತು ರೈತರು ಮಾಡ್ತಿರ್ತಾರೆ. ರೈತರು ನಮಗಾಗಿದ್ದಾರೆ ಅಂತ ನೋಡ್ತಾರೆ, ವಿದ್ಯಾರ್ಥಿಗಳು ನಮಗಾಗಿದ್ದಾರೆ ಅಂತ ನೋಡ್ತಾರೆ, ಕಾರ್ಮಿಕರು ನಮಗಾಗಿದ್ದಾರೆ ಅಂತ ನೋಡ್ತಾರೆ. ಇದು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಆರೋಗ್ಯ ವಿಚಾರದಲ್ಲಿ ಹೇಳೋದಾದರೆ ಉತ್ತಮವಾದ ಹಾಸ್ಪಿಟಲನ್ನು ಸಾಗಣೆ ಮಾಡಿದ್ದಾರೆ. ಎಲ್ಲ ಗ್ರಾಮ ಪಂಚಾಯತಿ ಲೆವೆಲ್ಗೂ ಹಾಸ್ಪಿಟಲ್ ಮಾಡಿದ್ದಾರೆ. ಅಲ್ಲಿ ಡಾಕ್ಟರ್ ಇರೋಂಗೆ ಅವರು ನೋಡಿದ್ದಾರೆ. ಭಾಳ ಮುಖ್ಯವಾಗಿ ಹೇಳೋದಾದರೆ ಕೆಲವು ಶಾಲೆಯ ವಿಚಾರದಲ್ಲಿ ನಮಗೆ ಏನು 2 ಕಾಲೇಜ್ ಮಾಡಿದ್ದೀವಿ, ಸೀನಿಯರ್ಸ್ ಕಾಲೇಜ್. ಈ ಮಹಿಳಾ ಕಾಲೇಜು ಬಹುಶಃ ರಾಜ್ಯದಲ್ಲೇ ಮೊದಲಿಗೆ ಅಂತ 4 ವರ್ಷ ಅಷ್ಟು ಸಂಖ್ಯೆ ಇದೆ, ಅಷ್ಟು ಚೆನ್ನಾಗಿ ನಡೆಸುತ್ತೆ. ಸುಸಜ್ಜಿತವಾದ ಬಿಲ್ಡಿಂಗ್ ಇದೆ. ಇದಕ್ಕೆ ನಾವು ಈ ಮುಖ್ಯನಾದರೂ ಅವರಿಗೆ ಧನ್ಯವಾದ ಅರ್ಸ್ಬೇಕಲ್ಲ ಅಂತ ಯೋಚನೆ ಮಾಡಿದ್ವಿ. ಅದಿದ್ದು ಸಾಕಾಗಿತ್ತು. ಮತ್ತು ಪುನಃ ಗೌರ್ಮೆಂಟ್ ಕಾಲೇಜ್ ಮಾಡಿದ್ರು. ಈಗ ಎಲ್ಲರಿಗೂ ಅನುಕೂಲ ಆಗಿದೆ. ಇಂಥವ್ರನ್ನ ನಾವು ಸ್ಮರಿಸೋದ್ರಿಂದ ನಮ್ಮನ್ನು ತೃಪ್ತಿ. ನಾನು ಕೇಳಿದೆ, ಸರ್ ನಾವು ಸನ್ಮಾನ ಮಾಡಬೇಕು, ಇಂಥ ಡೇಟ್ ಏನು ಮಾಡ್ತೀರಪ್ಪ ಅದೆಲ್ಲ ಆಗುತ್ತೆ ಅಂತ ನಾನು ಹೇಳ್ತೇನೆ. ನಿಮ್ಮ ತೃಪ್ತಿಗಂತೂ ಮಾಡೋಕ್ಕಾಗದೇ ಇಲ್ಲ, ನಿಮಗೆ ತೃಪ್ತಿಪಡಿಸೋಕ್ಕಾಗದೇ ಇಲ್ಲ. ನಮ್ಮ ತೃಪ್ತಿ ಮಾಡ್ತಿದ್ದು ದಯವಿಟ್ಟು ಬರಬೇಕು ಅಂತ ಹೇಳ್ತೇನೆ. ಈ ನಿಟ್ಟಿನಲ್ಲಿ ವ್ಯವಸ್ಥಿತವಾಗಿ ಮಾಡ್ತೀವಿ. ದಯಮಾಡಿ ನೀವು ಎಲ್ಲರೂ ಅವತ್ತು ಇರಬೇಕು ಅಂತ ನಾನು ಕೇಳ್ಕೊಂಡ ನನ್ನ 1-2 ಮಾತು.